ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಒಟ್ಟು ಗುರುಗಳು ಹೇಗಿರಬೇಕು? ಜ್ಞಾನ ಅವರಲ್ಲಿ ಒಂದು ಅಂಶ. ಷಣ್ಣವತ್ಯಂಗುಲೋ ಯಸ್ತು ನ್ಯಗ್ರೋಧ ಪರಿಮಂಡಲ ಸಪ್ತಪಾದಶ್ಚತುರ್ಹಸ್ತಃ ದ್ವಾತ್ರಿಂಶ ಲಕ್ಷಣೈರ್ಯುತಃ. ಇದಿಷ್ಟು ಕೂಡ ಮುಖ್ಯ ಗುರುಗಳ ಲಕ್ಷಣ. ಪ್ರಧಾನ ಗುರು, ಮೂಲ ಗುರುಗಳು ಹೇಗಿರಬೇಕು ಅಂದರೆ ಹೀಗಿರಬೇಕು ಮೂಲ ಗುರುಗಳು. ಆದರೆ ಅದು ಎಷ್ಟೆಷ್ಟು ಲಕ್ಷಣ ಇರುತ್ತೋ ಅಷ್ಟಷ್ಟು ಗುರುತ್ವ ಜಾಸ್ತಿ ಇರುತ್ತೆ. ಲಕ್ಷಣ ಕಡಿಮೆ ಆದರೆ ಗುರುತ್ವ ಕಡಿಮೆ ಆಗುತ್ತೆ. ಇದಿಷ್ಟು ಕೂಡ ಎಕ್ಸ್ಟರ್ನಲ್ ಲಕ್ಷಣಗಳೆಲ್ಲ ಎಕ್ಸ್ಟರ್ನಲ್ ಇದು. ಆದರೆ ಇಂಟರ್ನಲ್ ಯಾವುದು ಅಂದರೆ ಅಸಂಶಯ ಸಂಶಯ ಚಿತ್. ಅವ್ರಿಗೇನಿರ್ಕೊಡೋದು? ಅವರಿಗೆ ಸಂಶಯ ಇರಲೇ ಕೊಡು. ಆದರೆ ಅವ್ರಿಗೆ ಸಂಶಯ ಇಲ್ಲ. ಅದು ಇನ್ನೊಬ್ಬರು ಸಂಶಯ ಕೇಳಿದ್ರೆ ಉತ್ತರ ಕೊಡೋಕ್ಕೆ ಬರ್ತಾ ಇಲ್ಲ ಅವರಿಗೆ. ಅವರು ಕೂಡ ಏನಲ್ಲ, ಗುರುಗಳಲ್ಲ. ಅವ್ರಿಗೇನಿರಬೇಕು? ನಾವು ಕೆಲವು ಹೇಳ್ತಾರೆ ನನಗೆ ಕನ್ವಿನ್ಸ್ ಆಗಿದೆ, ಹೇಳಕ್ಕೆ ಬರಲ್ಲ ಅಂತ ಹೇಳ್ತಾರೆ. ನನಗೆ ಕನ್ವಿನ್ಸ್ ಆಗಿದೆ, ನನಗೆ ಹೇಳಕ್ಕೆ, ನಿಮಗೆ ಹೇಳಕ್ಕೆ ನನಗೆ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಏನರ್ಥ ಆಗ? ಪೂರ್ಣ ಗುರುತ್ವ ಇಲ್ಲ, ಹೊರಟೋಯ್ತಾನೆ. ಅದು ಕೆಲವರಿಗೆ ಗೊತ್ತಿರಬೇಕು. ಅಸಂಶಯ ಸಂಶಯ ಚಿತ್ ಗುರುರುಕ್ತೋ ಮನೀಷಿಭಿ. ಅದಕ್ಕೇನೆ ಆಚಾರ್ಯ ತಿಳಿಸಿದ್ರು, ಸರ್ವಜ್ಞ ಮನ್ಯ ಮನವೇಕ್ಷ. ಎಂಥ ಸರ್ವಜ್ಞ? ಸಂಶಯ ಯಾವಾಗಲೂ ಯಾವ ಬರೋದಿಲ್ಲ, ಎಲ್ಲ ಗೊತ್ತಿದ್ರೆ. ಸರ್ವಜ್ಞರಾದರೆ ಸಂಶಯಕ್ಕೆ ಚಾನ್ಸೇ ಇಲ್ಲ. ಸರ್ವಜ್ಞರು ಕಳಿಸಿಕೊಟ್ರು. ಯಾಕಂದ್ರೆ ಸಂಶಯ ಜನಕ್ಕಿದೆ. ಅಲ್ಲೇನು ಅತಿ ಸಂಶಯಾಲುಹು ಕಾಲೇ ಸ ಚಾಲದೀ ಅತಿ ಸಂಶಯಾಲುಹು. ಮಧ್ಯೆಯವರು ಮೊದಲಾದವರು ಏನಾಗ್ಬಿಟ್ಟಿದ್ದಾರೆ? ತುಂಬ ಸಂಶಯಕ್ಕೊಳಗಾಗಿಬಿಟ್ಟಿದ್ದಾರೆ. ಸಂಶಯಕ್ಕೊಳಗಾದ ಸರ್ವರವು ಸಂಶಯಕ್ಕೊಳಗಾದಾಗ ಸರ್ವಜ್ಞನೇ ಬರಬೇಕಲ್ಲಿ. ಗೊತ್ತಾಯ್ತಾ? ಅದಕ್ಕೆ ಅವರು ಬಂದರು. ಹೈಸ್ಕೂಲ್ ಲೆವೆಲ್ ಪ್ರಾಬ್ಲಮ್ಸನ್ನು ಹೈಸ್ಕೂಲ್ ಟೀಚರ್ ಸಾಲ್ವ್ ಮಾಡಿಬಿಡ್ತಾರೆ. ಆದರೆ ಮುಂದಿನ ಹೈಯರ್ ಬಂದರೆ ಹೈಯರ್ ಕ್ಲಾಸ್ ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಆಚಾರ ಹಾಗಲ್ಲ, ಎಲ್ಲರಿಗೂ ಹೇಳಬೇಕಾಗಿದೆ. ಈಗ ಬಾಲಸಂಗಮಪಿ ಬೋಧಯ ದೃಶ್ಯಂ ರೂಪವಚನಂಚ ಪಂಡಿತೈ. ನಮಗೆ ಕೆಲವು ಭಾರಿ ಹೈಯೆಸ್ಟ್ ಇವರಿಗೆ ಕಾಮನ್ ಪೀಪಲ್ ಪ್ರಾಬ್ಲಮ್ ಅರ್ಥ ಆಗೋದಿಲ್ಲ. ಕಾಮನ್ ಪೀಪಲ್ ಯಾಕೆ ಅರ್ಥ ಆಗೋದು? ಅವ್ರಿಗೆ ಲೈಫೇ ನೋಡಿಲ್ಲ, ಅವ್ರಿಗೆ ಅರ್ಥ ಆಗೋದಿಲ್ಲ. ಇವರಿಗೆ ಅದು ಅರ್ಥ ಆಗೋದಿಲ್ಲ. ಎರಡೂ ಗೊತ್ತಿರಬೇಕಲ್ಲ. ಅದು ಗೊತ್ತಿರಲಿಕ್ಕೆ ಏನಾಗಬೇಕು? ಸರ್ವಜ್ಞರಾಗಿರ್ಬೇಕು. ಸರ್ವಜ್ಞ ಮನ್ಯ ಮನವೇಕ್ಷ. ಸಂಶಯ ಚಿತ್. ಸಂಶಯ ಯಾವ ರೀತಿ ಪರಿಹಾರ ಮಾಡಬೇಕು? ಯಾವ ವಿಷಯ ಕೇಳಿದ್ರು ಸಂಶಯ ಪರಿಹಾರ ಮಾಡಬೇಕು, ಒಂದು ವಿಷಯಕ್ಕಲ್ಲ, ಎನಿಥಿಂಗ್. ಅದಕ್ಕೆ ಏನಂತ ಕರೀಬೇಕು? ಅವನು ಪೂರ್ಣ ಗುರು ಅಂತ ಕರೀತಾರೆ ಆಚಾರ್ಯ. ಪೂರ್ಣ ಗುರುಗಳಾದ್ದರಿಂದ ಅಸಂಶಯ ಸಂಶಯ ಚಿತ್ ಗುರುರುಕ್ತೋ ಮನೀಷಿಭಿ. ಇನ್ನು ಸ್ವಲ್ಪ ಸಂಶಯ ಎಲ್ಲ, ಸ್ವಲ್ಪ ಸಂಶಯ ಐತೆ, ಸ್ವಲ್ಪ ಗುರು, ಸಣ್ಣ ಗುರುಗಳು ಅಂತ. ಪೂರ್ಣ ಆಗಲಿಲ್ಲ. ಪೂರ್ಣತ್ವ ಬರ್ಬೇಕಾದ್ರೆ ಹೀಗಿರಬೇಕು. ತಸ್ಮಾತ್ ಬ್ರಹ್ಮ ಗುರುರು ಮುಖ್ಯ. ಆಚಾರ ಅದಕ್ಕೆ ಹೇಳ್ತಾರೆ, ನಾವು ಸಂಶಯ ಛೇದ ಮಾಡೋದು ಅಷ್ಟೇ ಅಲ್ಲ, ತಾತ್ಪರ್ಯ ನಿರ್ಣಯ ಇದೆಯಲ್ಲ, ಇದೇ ಸಂಶಯ ಪರಿಹಾರ ಮಾಡುತ್ತೆ ಅಂತ ಹೇಳ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಸಂಶಯ ಛೇದ. ಆಚಾರ ಅದ್ರ ಗ್ರಂಥಮಾಲಿಕಾಸ ಹೇಳಿದ ಮಾತು. ಅವ್ರ ಗ್ರಂಥನೇ ಸಂಶಯ ತೆಗೆದುಹಾಕ್ಬೇಕಾದ್ರೆ ಅವ್ರು ಹೇಗಿರ್ಬೇಕು? ತಸ್ಮಾತ್ ಗುರುರುಕ್ತೋ ಮನೀಷಿಭಿ. ತಸ್ಮಾತ್ ಬ್ರಹ್ಮ ಗುರುರು ಮುಖ್ಯ ಸರ್ವೇಷಾಮೇವ ಸರ್ವದಾ. ಆದ್ದರಿಂದ ಮುಖ್ಯ ಗುರುಗಳು ಯಾರು ಅಂದರೆ ಬ್ರಹ್ಮದೇವರೇನೆ. ಸೊ ವಾಯುದೇವರು ಅಂಡರ್ಸ್ಟುಡ್, ಇಬ್ಬರದು ಒಂದೇ ಹೆಸರಾದ್ದರಿಂದ ತಸ್ಮಾತ್ ಬ್ರಹ್ಮ ಗುರುರು ಮುಖ್ಯ ಸರ್ವೇಷಾಮೇವ ಸರ್ವದಾ. ಕೆಲಸತ್ತೇನಾಯಿತು? ಒಂದು ಪ್ರೈಮರಿ ಸ್ಕೂಲಲ್ಲಿ ಇದ್ದ. ಪ್ರೈವೇಟ್ ಸ್ಕೂಲ್ ದಾಟಿದ ಮೇಲೆ ಇವನು ಬಂದು ಪಾಠ ಮಾಡೋಕ್ಕೆ ಬರೋದಿಲ್ಲ. ಹೈಸ್ಕೂಲ್ ದಾಟ ಅದು ಬಿಟ್ಟು ಆಚಾರ ಆಗಲ್ಲ. ಸರ್ವದಾ ಎಲ್ಲ ಸ್ಟೇಜಲ್ಲೂ ಆಚಾರ್ಯರು ಗುರುಗಳಾಗಿದ್ದಾರೆ. ಮತ್ತು ಸರ್ವೇಶಾಂ ಎಲ್ಲರಿಗೂ ಗುರುಗಳಾಗಿದ್ದಾರೆ. ಸರ್ವೇಶಾಂ ಅಂದ್ರೇನು? ಸರಸ್ವತಿ ಭಾರತಿಯಿಂದ ಪ್ರಾರಂಭ ಮಾಡಿ ಸೃಜೀವರವರೆಗೂ ಗುರುಗಳವರು. ಗೊತ್ತಾಯ್ತಾ? ಮತ್ತು ಎಲ್ಲ ಕಲ್ಪಪೂರ್ತಿ ಅವರೇ ಗುರು. ಮತ್ತು ಇನ್ನೊಬ್ರು ಬರೋ ಚಾನ್ಸೇ ಇಲ್ಲ. ಇಂಥ ವಿಚಿತ್ರವಾದ ಗುರುತ್ವ ವಾಯುದೇವರಿಗಿದೆ. ಉಳಿದವರಲ್ಲಿ ತಾರತಮ್ಯ ಇದೆ. ಗುರುಮುಖ್ಯ ಗುರುರ್ ಮುಖ್ಯ ಸರ್ವೇಷಾಮೇವ ಸರ್ವದಾ. ಈ ಲಕ್ಷಣ ಬಾಹ್ಯ ಲಕ್ಷಣ ಇರಬೇಕು, ಒಳಗೆ ಲಕ್ಷಣ ಇರಬೇಕು, ಎರಡೂ ಅವರಿಗಿದೆ. ಅದೇ ಅವರ ವೈಶಿಷ್ಟ್ಯ. ಅನ್ಯೇಪಿ ಸ್ವಾತ್ವನೋ ಮುಖ್ಯ ಕ್ರಮಾತ್ ಗುರುವೈರೀತಾ. ಹಾಗಿದ್ದರೆ ಅವರೊಬ್ಬರು ಸಾಕಲ್ಲ. ಅದಕ್ಕೆ ಮೋಕ್ಷ ಕೊಡಲಿಕ್ಕೆ ದೇವರಿದ್ದಾರೆ, ಜ್ಞಾನ ಕೊಡಲಿಕ್ಕೆ ಗುರುಗಳಿದ್ದಾರೆ, ವಾಯುದೇವರು. ಇರುವವರಲ್ಲಿ ಯಾಕೆ ಬೇಕು ಅಂದರೆ ಹಾಗಲ್ಲ. ಅನ್ಯೇಪಿ ಸ್ವಾತ್ವನೋ ಮುಖ್ಯ ಕ್ರಮಾತ್ ಗುರವಃ ಈರಿತಾ. ಉತ್ತಮರು, ಸೋತ್ತಮರೆಲ್ಲ ಏನಾಗ್ತಾರೆ? ಕ್ರಮಾತ್ ಅವರಿಗಿಂತ ಅವರು, ಅವರಿಗಿಂತ ಅವರು, ಅವರಲ್ಲಿ ತಾರತಮ್ಯ ಇದೆ. ಅವರೆಲ್ಲ ಗುರು, ರಾಯರು ಗುರುಗಳು, ಟಿಪ್ಪಣಿ ಬರೆದವರು, ಟೀಕಾರಾಯರು ಟೀಕಾ ಬರೆದವರು, ಅವರಿಗೆ ಗುರುಗಳು. ಈ ಥರ ಗುರುತ್ವ ಜಾಸ್ತಿ ಆಗ್ತಾ ಹೋಗುತ್ತೆ. ಅನೇನ ಅನ್ಯೇಪಿ ಸ್ವಾತ್ವನೋ ಮುಖ್ಯ ಕ್ರಮಾತ್ ಗುರವಃ ಈರಿತಾ. ಕ್ರಮಾತ್ ಗುರು, ಇಲ್ಲಿ ಅನ್ಯ ಶಬ್ದಕ್ಕೆ ಸ್ವಾರಸ್ಯ ಹೊಂದಿದೆ. ಅನ್ಯ ಶಬ್ದಕ್ಕೆ ಇಲ್ಲಿ ಹೇಳಬೇಕಾದ್ರೆ ನೈಷಾತರ್ಕೇಣ ಮತಿರಾಪರೇಯ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಅಂತ ಉಪನಿಷತ್ತು. ಯಾವ ಉಪನಿಷತ್ತು? ಕಠೋಪನಿಷತ್ತಲ್ಲಿ ಬಂದಿದೆ, ಕಾಟಕದಲ್ಲಿ ಬಂದಿದೆ. ಅಲ್ಲಿ ಹೇಳ್ತಾರೆ ನೋಡು, ನೈಷಾತರ್ಕೇಣ ಮತಿರಾಪನೇಯ. ಬರೀ ಯುಕ್ತಿಗಳಿಂದ ದೇವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಲಿ
ಪಾಸಿಟಿವ್ ಆಗಿ ನಿರಾಕರಣೆ ಮಾಡಲಿಕ್ಕಾಗಲಿ ಸಾಧ್ಯ ಇಲ್ಲ. ಆಪನೇಯ ಆನೇಯ ಅಪನೇಯ ನಭವತಿ ಅಂತ ಹೇಳಬೇಕು. ಮತ್ತು ಸಂಶಯ ಹ್ಯಾ ಪರಿಹಾರ ಆಗಬೇಕು ಅಂದರೆ ಪ್ರೋಕ್ತ ಅನ್ಯೇನೈವ, ಅನ್ಯರು ಹೇಳಬೇಕು ಅಂತ ಅನ್ಯರು ಹೇಳಬೇಕು. ಅದಕ್ಕೆ ಆಚಾರ ಅರ್ಥ ಬರೀತಾರೆ. ಅನ್ಯರು ಅಂತ ಹೇಳಿದರೆ ದ್ವೈತಜ್ಞಾನಿಗಳು ಅಂತ ಅರ್ಥ ಬರೀತಾರೆ. ತಮಾಷೆ ಅಂದರೆ ಈ ಮಾತಿಗೆ ಅದ್ವೈತಗಳು ಅದೇ ಅರ್ಥ ಬರೀತಾರೆ. ಗೊತ್ತಾಯ್ತಾ? ಭೇದಜ್ಞಾನಿಗಳೇ ಉಪದೇಶ ಮಾಡಬೇಕು. ಉಪದೇಶ ಮಾಡೋಕ್ಕಾರೆ ಭೇದ ಎಲ್ಲರೂ ಉಪದೇಶ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅದಕ್ಕೆ ಅನ್ಯೇಪಿ ಅಂದರೆ ದ್ವೈತಿನಃ, ಅದ್ವೈತಿ ಬೇರೆ ಬೇರೆ ಗುರುಗಳಾಗೋದಿಲ್ಲ ಅಂತ ಅರ್ಥ. ಯಾರು ವಿಷ್ಣು ಸರ್ವೋತ್ತಮತ್ವಾದಿ ಪ್ರಮೇಯ ಒಪ್ತವ್ರು ಅವರೇ ಗುರುಗಳೇ ಹೊರತು ಬೇರೆಯವರಿಗೆ ಏನಿಲ್ಲ, ಗುರುತ್ವ ಬರೋದಿಲ್ಲ. ಪದ್ಮಪುರಾಣದಲ್ಲಿ ಹೇಳ್ತಾರೆ, ಎಂದೂ ಕೂಡ ಅವೈಷ್ಣವರಿಗೆ ಏನು ಬರೋದಿಲ್ಲ, ಗುರುತ್ವ ಬರೋದಿಲ್ಲ. ಅವೈಷ್ಣವ ಎಂಬುವಷ್ಟೇನ ಮಂತ್ರೇಣ ನ ಪರಾಗತಿ. ಅವೈಷ್ಣವರಿಂದ ವೇದ ಹೇಳಿಸ್ಕೊಂಡ್ರೆ, ಮಂತ್ರ ಹೇಳಿಸ್ಕೊಂಡ್ರೆ ಏನಾಗೋದಿಲ್ಲ, ಅದು ಎಂದೂ ಮುಖ್ಯ ಫಲ ಕೊಡೋದಿಲ್ಲ. ನಾನ್ ಅಫಿಲಿಯೇಟೆಡ್ನಲ್ಲಿ ಓದಿದರೆ ಹೇಗೆ ಅವರಿಗೆ ಡಿಗ್ರಿ ಬರೋದಿಲ್ಲ, ಹಾಗೆ ಎಲ್ಲ ಓದಿದ್ದಾನೆ, ಅದು ಅಫಿಲಿಯೇಷನ್ನೇ ಇಲ್ಲ ಅದಕ್ಕೆ. ವೈಷ್ಣವತ್ವ ಮಾತ್ರ ಅವೈಷ್ಣವಸ್ಯ ವೇದೇಪಿ ಅಧಿಕಾರೋ ನ ವಿದ್ಯತೆ. ಅವೈಷ್ಣವರಿಗೆ ವೇದ ಓದಿ ಅಧಿಕಾರನೇ ಇಲ್ಲ. ಇದು ಹೇಳೋ ಅಧಿಕಾರ ಮೊದಲೇ ಗೊತ್ತಾಯ್ತಾ? ಆ ದೃಷ್ಟದಲ್ಲಿ ಅನ್ಯೇಪಿ ಕ್ರಮ ಲಕ್ಷಣಹೀನಾಶ್ಚ ಲಕ್ಷಣೇ ಸಮ. ಲಕ್ಷಣಹೀನರಾಗ್ತಾ ಬರ್ತಾರೆ. ಕ್ರಮಾತ್ ಅಂದರೆ ಏನು, ಲಕ್ಷಣ ಕಡೆ ಆಗ್ತದೆ. ಉದಾಹರಣೆಗೆ 32 ಲಕ್ಷಣ ಯಾರಿಗಿದೆ ಈಗ? ರುಜುಗಳಿಗೆಲ್ಲ ಇದೆ. ಆದರೆ ನೆಕ್ಸ್ಟ್ ಯಾರಿದ್ದಾರೆ ಈಗ? 31 ಲಕ್ಷಣ ಅಂತಿಲ್ಲ, 30 ಲಕ್ಷಣ ಇಲ್ಲ, 29 ಲಕ್ಷಣ ಇಲ್ಲ. ಗರುಡಶೇಷ ರುದ್ರಿಗೆ ಎಷ್ಟು ಬರ್ತಾರಾಗ? 28ಕ್ಕೆ ಬಂದುಬಿಡ್ತಾರೆ. ನೆಕ್ಸ್ಟ್ ಸ್ಟೆಪ್ ಅದು. ಆದ್ದರಿಂದ ಕ್ರಮಾತ್ ಅಂತೇಳಿ ಕ್ರಮ ಲಕ್ಷಣಹೀನಾಶ್ಚ ಲಕ್ಷಣ ಅಲಕ್ಷಣೈ ಸಮಾಹ. ಕೆಲ ಲಕ್ಷಣ ಅಲಕ್ಷಣವೂ ಇದೆ. ಆದರೆ ಲಕ್ಷಣಗಳು ಜಾಸ್ತಿ ಇದ್ದಾಗ ಅವ್ರು ಏನಾಗ್ತಾರೆ? ಸರಿಯೇ. ಆದರೆ ಲಕ್ಷಣಗಳಿಲ್ಲ, ದುರ್ಲಕ್ಷಣಗಳಿವೆ. ಅಂಥವ್ರಿದ್ರೆ ಏನು ಮಾಡಿಕೊಡೋದು? ಅವ್ರ ಹತ್ರ ಎಂದು ಓದಲಿಕ್ಕೆ ಹೋಗ್ಬಾರ್ದು. ಇವು ಎರಡು ಇದ್ದಾಗ 28 ಸಲ್ಲಕ್ಷಣ ಇದೆ ಅಂದರೆ 4 ಇಲ್ಲ ಅಂತ ಆಯ್ತಲ್ಲ. ಆದರೆ 28 ಲಕ್ಷಣ ಇದೆ. ಆದರೆ ಏನಾಯ್ತದೆ ಈಗ? ಜಾತಕ ಕೂಡಿ ಬರೋ 18ಗೆ ಜಾಸ್ತಿ ಕೂಡಿ ಬಂದ್ರೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಟೈಪ್. ಉಳಿದು ಕೂಡಿ ಬರದೆ ಹೋದ್ರೆ ಲೆಕ್ಕಕ್ಕಿಲ್ಲ. ಇಲ್ಲಿ ದುರ್ಲಕ್ಷ 90 ತೊಗೊಂಡು 10 ಮಾರ್ಕ್ಸ್ ತೊಗೊಂಡಿಲ್ಲ, ಆದರೂ ಅವನು ಫಸ್ಟ್ ರ್ಯಾಂಕ್ ಇದ್ದಾನೆ, ಫಸ್ಟ್ ಕ್ಲಾಸ್ ಬರ್ತಾನೆ. ಆ ಥರ ಅಲೋಡು. 100 ಅಲೋಡು. 60 ಮೇಲೆ ಇದ್ದವರೆಲ್ಲ ಫಸ್ಟ್ ಕ್ಲಾಸ್ ಆಗೋ. ಆ ಥರ ಮಾರ್ಕ್ಸ್ ಕಡಿಮೆ ಇದ್ದರೂ ಕೂಡ ಅವರಿಗೆ ಕ್ಲಾಸ್ ಅಫೆಕ್ಟ್ ಆಗಲಿಲ್ಲ. ದುರ್ಲಕ್ಷಣ ಇದ್ದುಬಿಟ್ರೆ ಅದು ಹೋಯ್ತು. ದುರ್ಲಕ್ಷಣ ಅಂದರೆ ಪಾಸಿಟಿವ್ ದುರ್ಲಕ್ಷಣ. ಅದಿದ್ಬಿಟ್ಟು ಏನಿರೋ ಚಾನ್ಸ್ ಇಲ್ಲ, ಅವರಿಗೆ ಗುರುತ್ವ ಬರೋದೇ ಇಲ್ಲ ಅಂತೇಳಿ. ದುರ್ಲಕ್ಷಣ ಯುತಃ ಕಲಿ ಸಮ್ಯಕ್ ಲಕ್ಷಣ ಸಂಪನ್ನೋ ದೆದ್ದದ್ಯಾ ಸುಪ್ರಸನ್ನದಿ. ಮೋಸ ಅದು ಹೇಳ್ತಾ ಅದೊಂದು ಇದಿರುತ್ತೆ ದೋಷ. ಅದಕ್ಕೆ ಮಾರೀಚ ನೋಡಿದ ತಕ್ಷಣ ಶಿಷ್ಯರಿಗೆ ಅರ್ಥ ಆಗಲಿಲ್ಲ. ಆಚಾರ್ಯ ಹೇಳಿದರು, ಅವನು ಮಾರೀಚ, ಅವನು ಒಂದು ಮಾರೀಚನಾಗಿ ಹುಡ್ತಾನೆ ಅಂತೇಳಿ ಲಕ್ಷಣದಿಂದ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಈ ಪೊಲೀಸ್ ಅಂತೇಳಿ ನಾವು ಗೊತ್ತಾಗಬೇಕಾದ್ರೆ ಏನಿದೆ, ಯೂನಿಫಾರ್ಮ್ ಇದೆ, ಲಕ್ಷಣ ಅದು. ಅದರಲ್ಲಿ ಅವ್ರು ಗ್ರೇಡ್ಗೆಲ್ಲ ಹಾಕಿರ್ತಾರೆ, ಎಷ್ಟು ಬರುತ್ತಾ ನೋಡ್ಕೊಂಡು ಈ ಆಫೀಸರ್ ಅಂತ ಗೊತ್ತಾಗುತ್ತೆ. ಆ ಥರ ಇವರಲ್ಲಿ ಏನಿದೆ, ಲಕ್ಷಣಗಳಿದೆ. ನಮಗೆಲ್ಲ ಕಡೆ ಲಕ್ಷಣ ಉಪಯೋಗ ಬರೋದವರು ಪೊಲೀಸ್ ಗಿಲೀಸ್ ನೋಡಿದಾಗ ಏನಾಗುತ್ತೆ, ಲಕ್ಷಣ ಹೆಲ್ಪ್ ಮಾಡುತ್ತೆ. ಪೊಲೀಸು, ಪೋಸ್ಟ್ ಮ್ಯಾನ್ ಕೆಲವರಿಗೆಲ್ಲ ಯೂನಿಫಾರ್ಮ್ ಇರುತ್ತೆ. ಆದರೆ ನಮ್ಗೆ ಅರ್ಥ ಆಗುತ್ತೆ. ಅದು ಅದೇ ರೀತಿ ಸ್ಕೂಲ್ ಹುಡುಗರಿಗೂ ಅಷ್ಟೇ. ಅವ್ರಿಗೆ ವಿವರಾದ ಉದ್ದೇಶ ಏನು ಅಂದರೆ ನಮ್ಮ ಸ್ಕೂಲ್ ಹುಡುಗ ಅಂತ ಗೊತ್ತಾಗುತ್ತೆ. ಆ ಒಂದು ಕಾನ್ಸೆಪ್ಟು ಅದರಲ್ಲಿದೆ. ಆ ಅರ್ಥದಲ್ಲಿ ಗುರುತ್ವಕ್ಕೊಂದು ಲಕ್ಷಣ ಹೇಳಿದ್ದಾರೆ. 32 ಲಕ್ಷಣ ಇರಬೇಕು. ಇವೆಲ್ಲ ಲಕ್ಷಣ ಹೇಳಿ. ಇಲ್ಲ, ಆ ಲಕ್ಷಣಗಳು ದುರ್ಲಕ್ಷಣನೇ ಅವು. ಆದರೆ ಏನಾಗೋದಿಲ್ಲವೋ ಹೆಸರಲ್ಲಿರೋ ದುರ್ಲಕ್ಷಣ ಇದ್ದಾಗಲ್ಲ, ಹಸರು ದುರ್ಲಕ್ಷಣ ಇದ್ದಾಗಿರೋದಿಲ್ಲ. ಅದು ನೆಗೆಟಿವ್ ಬೇರೆ, ಪಾಸಿಟಿವ್ ದುರ್ಲಕ್ಷಣ ಬೇರೆ. ದುರ್ಲಕ್ಷಣ ಸಲ್ಲಕ್ಷಣ ಇಲ್ಲ ಅನ್ನೋ ದುರ್ಲಕ್ಷಣ, ಅದು ಸಲ್ಲಕ್ಷಣ ಇಲ್ಲ ಅನ್ನೋ ದುರ್ಲಕ್ಷಣ ಬೇರೆ. ಗೊತ್ತಾಯ್ತಾ? ಆದರೆ ದುರ್ಲಕ್ಷಣ ಅಂಬೋದು ಪಾಸಿಟಿವ್. ಅದು ದುರ್ಲಕ್ಷಣನೇ ಇದೆ, ಅದು ಹೋಯ್ತಾರೆ. ದುರ್ಲಕ್ಷಣ ಇದ್ರೆ ಹೋಯ್ತು. ಉದಾಹರಣೆಗೆ 90 ತೊಗೊಂಡಿದ್ದ, 10 ಮಾರ್ಕ್ಸ್ ಕಡಿಮೆ ತೊಗೊಂಡಿದ್ದಾನೆ, ಇನ್ನೊಬ್ರು 10 ತೊಗೊಂಡಿದ್ದಾನೆ. ಅವ್ರೇನು ಮಾಡ್ಬೇಕಾಗ? 10 ಇವನು 10 ದುರ್ಲಕ್ಷಣ, ಅವ್ರ 10 ಕಡಿಮೆ ಇದ್ರು ಕೂಡ ಏನಲ್ಲ, ಅದು ಫಸ್ಟ್ ಕ್ಲಾಸ್ ಅಫೆಕ್ಟ್ ಮಾಡ್ತಾ ಇಲ್ಲ. ಅದೇನಂತ ಕರೆಯೋದಿಲ್ಲ, ಅದನ್ನು ಏನಂತ ಕರೆಯೋದಿಲ್ಲ, ಮೈನಸ್ ಪಾಯಿಂಟ್. ಅದ ವೆರಿ ಗುಡ್ ಅಂತ ಹೇಳ್ತಾರೆ. -10 ಅಂತ ಯಾರು ಹಾಸ್ಯ ಮಾಡೋದಿಲ್ಲ. ಆದರೆ ಇದು 10 ಎದ್ದು ಬಿಟ್ಟರೆ ಹಾಸ್ಯ ಇದೆ. ಯಾಕೆ? ಇದು ಬರೀ ದುರ್ಲಕ್ಷಣ, ಏನಿಲ್ಲ ಅದರೊಳಗೆ, 90 ಇಲ್ಲ, ಬರೀ 10 ಇದೆ. ಆದಷ್ಟು ಅದೇನಾಯ್ತು, 10 ಅದರಲ್ಲಿ ಹೊರಟೋಯ್ತು. ಆ ಅರ್ಥದಲ್ಲಿ ಅರ್ಜುನನಿಗೂ ದುರ್ಲಕ್ಷಣ ಇತ್ತು ಅಂತ ಆಚಾರ್ಯ ಮುಂದೆ ಬರೀತಾರೆ. ಆ ಥರ ಇತ್ತು ಅಂತ ಹೇಳ್ತಾರೆ. ಅದು ಯಾವುದಕ್ಕೆ ಕೌಂಟ್ ಆಗೋದಿಲ್ಲ, ಅದು ಗುರುತ್ವ ಇರುತ್ತೆ ಕಾರಣ ಧಕ್ಕೆ ತರೋದಿಲ್ಲ. ಅದರಿಂದ ಆ ರೀತಿ ಅದಕ್ಕೆ ಬರೋದಿಲ್ಲ. ಅಭಾವ, ಇಲ್ಲದಿರುವಿಕೆ. ಇಲ್ಲದಿರುವಿಕೆ ಅಂದ್ರೆ ಏನು ಗೊತ್ತಾ? ಎಷ್ಟಿರಬೇಕು ಅಷ್ಟಿಲ್ಲದಿರುವಿಕೆ. ಗೊತ್ತಾಯ್ತು? ಎಷ್ಟಿರಬೇಕು ಅಷ್ಟಿಲ್ಲದಿರುವಿಕೆ ಬೇರೆ, ಇರಬಾರದಿರುವಿಕೆ ಇರೋದು ಬೇರೆ. ಗೊತ್ತಾಯ್ತಾ? ಇರಬಾರದಿರುವಿಕೆ, ಇರಲೇಬಾರ್ದು. ಅದು ಎಷ್ಟಿರಬೇಕು ಅಷ್ಟಿಲ್ಲ. ಅವಾಗ ಏನು ಮಾಡ್ಬೋದು? ಅದು ನ್ಯೂನತೆ, ಅದನ್ನು ಮೇಕಪ್ ಮಾಡ್ಬೋದು. ಆದರೆ ಅದು ಇಲ್ಲೇ ಇಲ್ಲ, ಏನಾಯ್ತು ಈಗ? ಇಲ್ಲೇ ಇಲ್ಲ ಅಂದರೆ
ನೆಗೆಟಿವ್ ಆಗಿದೆ, ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ನೆಗೆಟಿವ್ ಇರಬಾರ್ದಷ್ಟಿದೆ, ಇರಬೇಕಾದ್ದಿಲ್ಲ ಬೇರೆ, ಇರಬಾರದ್ದಿದೆ ಬೇರೆ. ಇರಬಾರದ್ದಿದ್ದಾಗ ಏನಾಯ್ತು, ಅದು ದೋಷ ಆಯಿತು. ಇರಬಾರದ್ದಿದ್ದಾಗ ದೋಷ ಆಯಿತು, ಅದು ಪಾಸಿಟಿವ್ ದೋಷ. ಶಿಷ್ಯಾಯ ಸತ್ಯಂ ಭವತಿ ತತ್ಸರ್ವಂ ನಾತ್ರ ಸಂಶಯ ಅಗಮ್ಯ. ಚಂದ್ರನಲ್ಲಿ ಪ್ರಕಾಶ ಇದೆ, ಚಂದ್ರನಲ್ಲಿ ಪ್ರಕಾಶ ಇದೆ, ಕಡಿಮೆ ಇದೆ ಪ್ರಕಾಶ, ಕತ್ಲಿಲ್ಲ. ಅರ್ಥ ಆಯ್ತಾ? ಚಂದ್ರನಲ್ಲಿ ಏನಿಲ್ಲ, ಕತ್ಲಿಲ್ಲ. ಅದ್ರ ಪ್ರಕಾಶ ಏನಾಗಿದೆ, ಪ್ರಕಾಶ ಕಡಿಮೆ ಇದೆ. ಸೂರ್ಯನ ಪ್ರಕಾಶ ಅಲ್ಲಿಲ್ಲ, ಆದರೂ ಕೂಡ ಚಂದ್ರನ ಏನಂತ ಕರಿತೇವೆ ನಾವೀಗ, ಬೆಳದಿಂಗಳು ಅಂತಾನೆ ಕರೆಯೋದು. ಗೊತ್ತಾಯ್ತಾ? ಆದರೆ ಆ ಕಪ್ಪು ಕಲೆ ಅಫೆಕ್ಟ್ ಮಾಡ್ತಾ ಇಲ್ಲ. ಅರೆ ಬರೀ ಕಪ್ಪಿದೆ, ಅವಾಗ ಏನಾಯ್ತು, ಗ್ರಹಣ ಬಂತು, ಅವು ದೋಷ ಬಂದು. ಗ್ರಹಣ ಬಂದ ಕಾಲಕ್ಕೆ ಏನಾಯ್ತಾಗ ಕತ್ತೆ, ಅದು ಒಪ್ಪೋದಿಲ್ಲ. ಯಾಕೆ ಅಂತ ಕೇಳಿದರೆ, ಇರಬೇಕಾದಷ್ಟು ಇಲ್ಲದೇ ನೆಗೆಟಿವ್ ಪಾಸಿಟಿವ್ ದೋಷ ಬಂತೆ. ಪಾಸಿಟಿವ್ ದೋಷ ಬಂದೇನೆ ಹೊರಟೋಗಿ. ಇವತ್ತು ಹಗಲು ಚಂದ್ರಗ್ರಹಣ ಅಂತ ಕರೆಯೋದಿಲ್ಲ, ರಾತ್ರಿ ಸೂರ್ಯಗ್ರಹಣ ಅಂತ ಕರೆಯೋದಿಲ್ಲ. ಕರೆಯೋದು ಯಾವಾಗ? ಸೂರ್ಯಗ್ರಹಣ ಹಗಲು ಕರಿತಾರೆ, ರಾತ್ರಿ ಕರೀತಾರೆ. ಯಾಕೆ? ಯಾವಾಗ ಬೆಳಕಿರಬೇಕು ಆಗ ಬರದೇ ಹೋದ್ರೆ ದೋಷ, ಯಾವಾಗ ಇರ್ಕೊಡ್ದು ಅವಾಗ ಇಲ್ದವರು ದೋಷ ಅಲ್ಲ. ಇವತ್ತು ರಜಾ ದಿವಸ ಯಾಕೆ ಆಫೀಸಿಗೆ ಬರೋದಿಲ್ಲ ಅಂತ ಕೇಳೋದಿಲ್ಲ. ಹಾಗೆ ಇಬ್ಬರು ಆಫೀಸ್ಗೆ ಹೋಗಿಲ್ಲ, ಒಬ್ಬ ನಿರುದ್ಯೋಗಿನೂ ಆಫೀಸ್ಗೆ ಹೋಗಿಲ್ಲ, ಕೆಲಸದಲ್ಲೂ ಆಫೀಸ್ಗೆ ಹೋಗಿಲ್ಲ. ಗೊತ್ತಾಯ್ತಾ? ಈ ಬಟ್ಟಿಗೆ ಇಬ್ಬರು ಈಕ್ವಲ್ ಅಂತ ಕರೆಯಕ್ಕೆ ಬರಲ್ಲ. ಯಾವುದೇ ಸಂಬಳ ಇದೆ ಅವತ್ತಿನ ದಿವಸ, ಇವ್ರಿಗೆ ಹೋಗಿಲ್ಲ ಸಂಬಳ ಇದೆ, ಇವ್ರು ಹೋಗಿಲ್ಲ, ಯಾವಾಗಲೂ ನಿತ್ಯ ನಿರುದ್ಯೋಗಿ. ಇವತ್ತು ಇಲ್ಲ, ಅವತ್ತಿನ ಮಟ್ಟಿಗೆ ಸಂಬಳ ಕೊಡಿ. ಇವತ್ತು ಅವ್ನು ಕೆಲಸಕ್ಕೆ ಹೋಗಿಲ್ಲ, ಸಂಬಳ ಕೊಡ್ತೀರಿ. ಇವತ್ತು ಮಟ್ಟಿಗೆ ನನಗೆ ಮಾತ್ರ ಸಂಬಳ ಕೊಡಿ, ನಾನು ಕೆಲಸಕ್ಕೆ ಬಂದಿಲ್ಲ ಅಂದರೆ ಇಲ್ಲ. ಅದು ಯಾವಾಗ ಅಕೌಂಟ್ ಆಗುತ್ತದ, ಕೆಲಸದಲ್ಲಿ ಇದ್ದರೆ ಮಾತ್ರ. ಸೊ ಪಾಸಿಟಿವ್ ಲಕ್ಷಣ ಇದ್ದಾಗ, ಇವತ್ತು ಕೆಲಸಕ್ಕೆ ಹೋಗಿಲ್ಲ ಅಂಬೋದು ಗುಣ, ರಜೆ ಅದು. ಇದು ನಿರುದ್ಯೋಗ, ಈ ದೋಷ ಬೇರೆ. ಇಬ್ಬರು ಕೆಲಸಕ್ಕೆ ಹೋಗಿಲ್ಲ ಅಂಬೋದು ಕಾಮನ್ನೇ. ಆದರೆ ಇವನು ಕೆಲಸಕ್ಕೆ ಹೋಗದೇ ಇರೋದು ಗುಣ, ಅವ್ನು ಕೆಲಸಕ್ಕೆ ಹೋಗದೇ ಇರೋದು ದೋಷ. ಆ ಅರ್ಥದಲ್ಲಿ ಇದು ಅಂತನ್ಯೂನತೆ ತಿಳ್ಕೊಬಾರ್ದು. ಇಂಥ ಗುರುಗಳಿದ್ದಾಗ ಎದ್ದದ್ಯಾತ್ ಸುಪ್ರಸನ್ನಧೀಹಿ, ಒಂದು ಸಮ್ಯಕ್ ಲಕ್ಷಣ ಸಂಪನ್ನ. ಸಮ್ಯಕ್ ಲಕ್ಷಣಕ್ಕೆ ಎರಡು ಅರ್ಥ. ಸಮ್ಯಕ್ ಲಕ್ಷಣ 32 ಲಕ್ಷಣ ಇರೋ ನಂಬರ್ 1 ಅದು. ಇನ್ನು ಉಳಿದ ಲಕ್ಷಣ ಸಮ್ಯಕ್ ಇರೋದು 28 ಲಕ್ಷಣ ಕರೆಕ್ಟಾಗಿದೆ. ಅವಾಗೇನಾಯ್ತು, ಅದು ಸಮ್ಯಕ್ ಲಕ್ಷಣ. ಅಂಥವ್ರು ಹೇಳಿಬಿಟ್ರೆ ಅವ್ರು ಹೇಳಬೇಕು ಒಂದು. ಎರಡನೇದು ಇನ್ನೆಲ್ಲ ಅಂಡರ್ಸ್ಟುಡ್ ಆಗ, ಸಂಶಯ ಇರಬಾರ್ದು, ಅವೆಲ್ಲ ಸರಿ ಸೇರಿಸ್ಕೋಬೇಕು. ಸುಪ್ರಸನ್ನಧೀಹಿ, ಬರೀ ಪ್ರಸನ್ನಧಿ ಅಲ್ಲ, ಸುಪ್ರಸನ್ನಧೀಹಿ, ಮನಸ್ಸಿನ ಭಾರಿ ಸಂತೋಷಪಟ್ಟು ಹೇಳ್ಕೊಡ್ಬೇಕು. ಅವಾಗೇನಾಗತ್ತೆ, ಶಿಷ್ಯಾಯ ಸತ್ಯಂ ಭವತಿ ತತ್ಸರ್ವಂ. ಅವ್ರು ಹೇಳಿದ್ದೆಲ್ಲ ಸಿದ್ಧಿ ಬರುತ್ತೆ. ಸತ್ಯ ಆಗುತ್ತೆ ಅಂದ್ರೇನು, ಸಿದ್ಧಿಗೆ ಬರುತ್ತೆ. ನಾತ್ರ ಸಂಶಯ, ಈ ಬಗ್ಗೆ ಸಂಶಯನೇ ಇಲ್ಲ ಅಂದರೆ ಕ್ಲಾರಿಟಿ ಬರುತ್ತೆ ಎಂದು ದೃಷ್ಟಾಂತ ಕೊಟ್ಟು. ಅಗಮ್ಯತ್ವ ತರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಭವೇತ್. ಹಾಗಿದ್ದರೆ ಗುರುಗಳು ಉಪದೇಶ ಮಾಡಿದ ಮೋಕ್ಷನೇ ಸಿಕ್ಬಿಡ್ತದಲ್ಲ, ದೇವರ ಗುರುಗಳೇ ಮೋಕ್ಷ ಕೊಟ್ಟಾಗುತ್ತಲ್ಲ ಅಂದರೆ ಅಲ್ಲ. ಅಗಮ್ಯತ್ವ ತರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಭವೇತ್. ಪರಮಾತ್ಮ ಗುರುಗಳಲ್ಲಿ ನಿಂತು, ಗೊತ್ತಾಯ್ತಾ, ಉಪದೇಶ ಮಾಡಿ ಇವರೊಳಗೆ ನಿಂತು ಅದನ್ನ ಅರ್ಥ ಮಾಡಿಸಿ ಮೋಕ್ಷ ಕೊಡೋದ್ರಿಂದ ಗುರುಗಳು ಮೋಕ್ಷ ಕೊಟ್ಟಾಗಲ್ಲ. ಯಾರು ಮೋಕ್ಷ ಕೊಟ್ಟಿದ್ದಿಲ್ಲಿ? ದೇವರೇ ಮೋಕ್ಷ ಕೊಟ್ಟಿರೋದು. ಅಗಮ್ಯತ್ವ ಹರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಭವೆ. ಏನ ಜ್ಞಾನಿಗಳಿಗೆ 32 ಇರೋದಿಲ್ಲ, ಎಲ್ಲ ಜ್ಞಾನಿಗಳಿಗೂ ಇರೋದಿಲ್ಲ, ಬುದ್ಧಿಗಳಿಗೆ ಮಾತ್ರ. ಹೇಳಿದ್ರಲ್ಲ ಸಮ್ಯಕ್ ದುರ್ಲಕ್ಷಣ ಯುತ ಕಲಿ ಅಂತ ಹೇಳಿಲ್ಲ. ಈಗ 32 ದುರ್ಲಕ್ಷಣ ಇದೆ ಅವನಿಗೆ, 32 ದುರ್ಲಕ್ಷಣ. ಅವ್ರಿಗಿಂತ ಜರಾಸ್ತ ಅಂದರೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ದುರ್ಲಕ್ಷಣ ಕಡಿಮೆ. ಸಲ್ಲಕ್ಷಣ ಇಲ್ಲ, ದುರ್ಲಕ್ಷಣ ಕಡಿಮೆ ಆಗುತ್ತೆ ಅಷ್ಟೇ. ಇವ್ರಿಗೆ ದುರ್ಲಕ್ಷಣ ಪಾಸಿಟಿವ್ ಇಲ್ಲ, ಸಲ್ಲಕ್ಷಣ ಪಾಸಿಟಿವ್ ಇಲ್ಲ. ಯಾರಿಗೆ? ನಮ್ಮದೇ ಕಾಣಿಸ್ತಲ್ಲ, ಅವ್ರಿಗೇನು ಕಾಣಿಸುತ್ತೆ? ಕಾಣಿಸೋಕ್ಕೆ ಬರೋದಿಲ್ಲ. ಆದ್ದರಿಂದ ಅದು ಗೊತ್ತಾಗುತ್ತೆ. ಯಾರಿಗೆ ಗೊತ್ತಾಗುತ್ತೆ? ಎಷ್ಟೋ ಸರ್ತಿ ನೀವು ಬರ್ತಾನೆ, ನಾನು CBI ಆಫೀಸರ್ ಅಂತ ಬರ್ತಾನೆ, ದುಡ್ಡು ಇಸ್ಕೊಂಡು ಹೋಗ್ಬಿಡ್ತಾರೆ. ಅದು ಆಫೀಸರೆಲ್ಲ ಫಸ್ಟ್ ಅವ್ರು ಮೋಸಗಾರ. ನಿಜವಾದ ಬರೋ ಅದಕ್ಕೆ ಏನು ಮಾಡಬೇಕು? ಐ ಡಿ ಕಾರ್ಡ್ ತೋರಿಸ್ಬೇಕು. ಅವ್ರು ಲಕ್ಷಣ ಬೇರೆ ಲಕ್ಷಣ ಇಲ್ಲದ ಹೋದ ಕಾಲಕ್ಕೆ ನಾವು ಬಂದಿರೋದು ಅಥೆಂಟಿಕ್ ಆಗಿದ್ದೇನೆ ತೋರಿಸ್ಬೇಕು. ಅದು ಕೇಳೋ ಹಕ್ಕಿದೆ ಇವನಿಗೆ. ಫಸ್ಟು ನೀವು ಆಫೀಸರ್ ನನಗೆ ಹೇಗೆ ಗೊತ್ತಾಗೋದು? ಕೇಳಬಾರ್ದು ಅಂತ ಹೇಳಿಬಿಟ್ರೆ ಅವ್ನು ಡೌಟ್ ಬರುತ್ತಾಗಲೇ, ಅವ್ನು ಅಲ್ಲ ಅಂತಲೇ ಡೌಟ್ ಬರುತ್ತೆ. ಎಲ್ಲರೂ ಕೇಳಬೇಕಾಗಿಲ್ಲ, ಅದನ್ನ ನೀವು ದಾರಿಯಲ್ಲಿ ಹೋಗ್ತಾ ಕೇಳಬೇಕಾಗಿಲ್ಲ. ನಮ್ಮ ಮನೆ ಬಂದ ನಾ ಕೇಳೋ ಹಕ್ಕಿದೆ, ತೋರಿಸ್ಮೇಲೆ ಒಪ್ಕೊಳ್ಬೇಕಾದ ಜವಾಬ್ದಾರಿನೂ ಇದೆ. ಗೊತ್ತಾಯ್ತು? ಸುಮ್ಮನೆ ಕೇಳಬೇಕಾಗಿಲ್ಲ. ಆ ಅರ್ಥದಲ್ಲಿ ಆ ದೋಷ ಬೇರೆ, ಈ ದೋಷ. ಕಲಿಗಿರ್ತಕ್ಕಂಥ 32 ಪಾಸಿಟಿವ್ ದೋಷಗಳಿರೋದ್ರಿಂದ ಅವನು ಸಮ್ಯಕ್ ದುರ್ಲಕ್ಷಣಯುತ ಕವಿ. ಸಮ್ಯಕ್ ದುರ್ಲಕ್ಷಣ ಅಂತ ಹೇಳಿದ್ರಿಂದ 32 ದುರ್ಲಕ್ಷಣ ಅವರಲ್ಲಿದೆ. ಶಿಷ್ಯಾಯ ಸತ್ಯಂ ಭವತಿ. ಯಾವ್ದು ಹೇಳಿದೆ ಅದು ಹೇಳ್ತಾರೆ, ಸೂಕ್ಷ್ಮ ಬೇರೆ ಕಡೆ ಹೇಳ್ತಾರೆ. ಬಂದ ನೋಡೋಣ ಅಂತ ಹೇಳ್ತಾರೆ, ಯಾವುದಿಲ್ಲ ಅಂತ ಹೇಳ್ತಾರೆ. ತತ್ಸರ್ವಂ ನಾತ್ರ ಸಂಶಯ, ಅದಿಷ್ಟು ಸಿದ್ಧಿ ಬರೋದು. ಅಗಮ್ಯತ್ವ ಹರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಭವೇತ್. ಕೆಲವು ಸರ್ಟಿಫಿಕೇಟ್, ಕೆಲವು ಲೈಸೆನ್ಸ್ ಇರುತ್ತೆ, ಸ್ಟೇಟ್ ಪರ್ಮಿಟ್ ಅಷ್ಟೇ. ಔಟ್ಸೈಡ್ ಸ್ಟೇಟ್ ಹೋದ್ರೆ ನಾಟ್ ಅಲೋಡ್. ಕೆಲವರು ನ್ಯಾಷನಲ್ ಪರ್ಮಿಟ್, ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಲಾರಿಗಳೇ ಇರುತ್ತೆ, ಎಲ್ಲ ಕಡೆ ಬಿಡೋದಿಲ್ಲ ಅವ್ರನ್ನ. ಕೆಲವು ಇಂಟರ್ನ್ಯಾಷನಲ್ ಪರ್ಮಿಟ್, ಅವಾಗ ಏನು ಮಾಡಿ ಎಲ್ಲಿ ಬೇಕಾದ್ರೂ ಓಡಾಡೋದು. ಆ ಥರ ಇವರಿಗೆ ಲಕ್ಷಣ ಕಡಿಮೆ ಇದ್ದವರಿಗೆ ಲಿಮಿಟ್ ಮಾಡಿಬಿಡ್ತಾರೆ. ಇಷ್ಟು ಜನಕ್ಕೆ ಪಾಠ ಹೇಳ್ಬೋದು, ಇಷ್ಟು ಜನ ಮಾತ್ರ ತೊಗೋಬೋದು. ಇಂಟೇಕ್ ಒಂದು ಪ್ರಿಸ್ಕ್ರೈಬ್ ಮಾಡಿಬಿಡ್ತಾರೆ.
ಅದಕ್ಕೆ ಋಷಿಗಳಿಗೆ ಎಲ್ಲರೂ ಶಿಷ್ಯರೇ, ಜಗತ್ತಿನ ಎಲ್ಲ ಶಿಷ್ಯರೇನೆ. ಆದರೆ ಉಳಿದವರಿಗೆ ಎಲ್ಲರೂ ಶಿಷ್ಯರಲ್ಲ. ಋಷಿಗಳಿಗೆ ದೇವತೆಗಳು, ಕೆಳಗಿನವರಿಗೆ ಋಷಿಗಳಿದ್ದಾರೆ. ದೇವತೆಗಳು ಗುರುಗಳಲ್ಲ ಅವರು. ದೇವತೆಗಳು ಗುರುಗಳು, ಋಷಿಗಳಿಗೆ ಗುರುಗಳು. ದೇವಋಷಿ ಪಿತೃಪ ನರಾಶ್ಚ ಮುಕ್ತಾಸ್ತು ಪಂಚದ ಅಂತ ಹೇಳಿರೋದ್ರಿಂದ ಅದು ಬೇರೆ ಆಯಿತು, ಇವ್ರದ್ದು ಬೇರೆ ಆಯಿತು. ಗೊತ್ತಾಯ್ತಾ? ದೇವತ್ವ ತಾರತಮ್ಯ ಇರೋದ್ರಿಂದ ಇವ್ರ ವ್ಯಾಪ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರ ವ್ಯಾಪ್ತಿ ಲಕ್ಷಣ ಜಾಸ್ತಿ ಇದ್ದಷ್ಟು ಕೂಡ ಗುರುತ್ವ ಜಾಸ್ತಿ ಆಗೋದ್ರಿಂದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡು ಜಾಸ್ತಿ ಆಗುತ್ತೆ. ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡು ಜಾಸ್ತಿ ಆಗೋದ್ರಿಂದ ಅವ್ರ ರೀತಿ ಬೇರೆ. ಅದು ಭಗವಾನ್ ಅಗಮ್ಯತ್ವಾತ್ ಹರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಭವೆ ನಾತಿ ಪ್ರಸನ್ನ ಹೃದಯೋ ಯದ್ದತ್ಯಾದ್ ಗುರುರಪ್ಯಸೌ. ಇನ್ನು ಗುರುಗಳು ಹೌದು, ಶಿಷ್ಯನೂ ಹೌದು. ಆದರೆ ಅವನೇನು ಮಾಡ್ತಾನೆ, ಸಂತೋಷಪಡಿಸಿ ಹೇಳಿಸ್ಕೊತಾ ಇಲ್ಲ. ರಿವಾಲ್ವರ್ ತೋರಿಸಿ ಪಾಠ ಹೇಳಿಕೊಟ್ಟಿದ್ದು ಹೇಗೆ ಹಾಗೆ ಫಾರ್ಮಲ್ ಕೊಡ್ತೀಯ ಅಂತ ಕೇಳಿದ್ರೆ ಏನಾಗುತ್ತೆ, ಅದು ಡೋರ್. ಅದು ಎಂದು ಪ್ರೀತಿ ಬರೋದಿಲ್ಲ, ಅದು ಪೂರ್ತಿ ಪ್ರೀತಿ ಬರೋದಿಲ್ಲ. ಅದಕ್ಕೇನೆ ಬಲರಾಮ ದೇವರ ಹತ್ರ ದುರ್ಯೋಧನೂ ಓದಿದ, ಭೀಮಸೇನ ದೇವರು ಓದಿದ್ದಾರೆ. ಭೀಮಸೇನ ದೇವರು ಓದಿದ್ದು ಲೋಕ ಶಿಕ್ಷಣಕ್ಕೆ, ಮುಖ್ಯವಾಗಿ ಶುಕ್ಲಕೇಶ ರೂಪದ ಭಗವಂತನ ಶಿಷ್ಯರು. ಆದರೆ ದುರ್ಯೋಧನ ಓದಿದ. ಆದರೆ ಅತ್ಯಂತ ಪ್ರಸನ್ನನಾಗಿದ್ದರೆ ದುರ್ಯೋಧನ ಸೋಲಕ್ಕೆ ಸಾಧ್ಯನೇ ಇರಲಿಲ್ಲ. ಅತ್ಯಂತ ಪ್ರಸನ್ನವಾಗಿ ಸಾಧ್ಯ ಇಲ್ಲ. ಯಾಕೆಂದರೆ ಅವನು ದುಷ್ಟ. ಈ ಗುರುದಕ್ಷಿಣೆ ಕೊಡಲಿ, ಏನು ಕೊಡಲಿ ಅಂತ ಕೇಳಲಿಲ್ಲ. ನನಗೇನು ದಕ್ಷಿಣೆ ಕೊಡ್ತೀನಿ ಅಂತಾನೆ ಕೇಳಿದ. ಏನು ಬೇಕು ಅಂದರೆ ಸುಭದ್ರ ಮದುವೆ ಮಾಡಿಕೊಡಿ ಅಂತ ಕೇಳಿದ. ಅಂಥ ಶಿಷ್ಯ ಅವನು. ಅವಾಗ ಏನಂತ ಎಂಥ ಕೆಲಸ ಮಾಡ್ದ ಪಾಪಿಷ್ಟ ಅಂದ್ಕೊಂಡ್ರು. ಅಲ್ಲಿಗೆ ಹೋಯ್ತು ಕತೆ. ಯಾವಾಗ ಅವರು ಡಿಸ್ಪ್ಲೀಸ್ ಆಗ್ತಾರೋ ಅಲ್ಲಿ ಏನಾಯ್ತು, ಅಲ್ಲಿಗೆ ಅತಿ ಪ್ರಸನ್ನರಲ್ಲ ಅಂತ. ಅದಕ್ಕೆ ಅತಿ ಪ್ರಸನ್ನ ಶಬ್ದ ಉಪಯೋಗಿಸ್ತಾರೆ. ಅಲ್ಲೂ ಹಾಗೆ ಹೇಳಿದರು. ಹೇಳಬೇಕಾದ್ರೆ ದದ್ಯಾತ್ತ ಸುಪ್ರಸನ್ನ ಧೀಹಿ ಅಂತ ಹೇಳಿದರು. ಅತಿ ಪ್ರಸನ್ನ ಹೃದಯ ನಾ ಅಂತ ಹೇಳಿದ್ರು. ಅತ್ಯಂತ ಪ್ರಸನ್ನ ಮನಸ್ಕರಾಗಿದ್ದಾಗ ಮಾತ್ರ ಕೇಳಿಸ್ಕೋಬೇಕು, ಇಲ್ಲದವರೆ ಸಿದ್ಧಿ ಬರೋದಿಲ್ಲ. ಯದ್ದದ್ಯಾತ್ ಗುರುರಪ್ಯಸೌ ತತತ್ ಸತ್ಯಂ ಭವೇತ್ ತಸ್ಮಾತ್ ಅರ್ಚನೀಯೋ ಗುರು ಸದಾ. ಆದರೆ ಗುರುಗಳ ಪೂಜೆ ಯಾತಕ್ಕೆ ಮಾಡಬೇಕು ಅಂತ ಕೇಳಿದರೆ ಅನುಗ್ರಹ ಸಂಪಾದನೆ ಮಾಡೋದಕ್ಕೋಸ್ಕರ. ಅನುಗ್ರಹ ಸಂಪಾದನೆ ಮಾಡಿದ ಮೇಲೆ ಅವ್ರೇನು ಉಪದೇಶ ಮಾಡ್ತಾರೋ ಅದು ಸಿದ್ಧಿ ಬರೋದ್ರಿಂದ ಆ ರೀತಿಯೇ ಓದಬೇಕು. ಗುರು ಸೇವೆ ಮಾಡಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ. ಅದಕ್ಕೆ ಅರ್ಚನೀಯ ಅಂದರೆ 3 ರೀತಿಯಲ್ಲಿ ಮಾಡಬೇಕು. ಅದು ಅಲ್ಲಿ ಓದ್ಕೋಬೇಕಾಗ ಇಷ್ಟು ಆಚಾರ ಅರ್ಚನೀಯ ಅಂತ ಅಷ್ಟೇ ಹೇಳಿಬಿಟ್ಟು ಹೇಗೆ ಅಂತ ಹೇಳಿದರು. ಒಂದು ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ, 3 ಮಾಡಿದರೆ ಪೂರ್ತಿ ಅನುಗ್ರಹ ಮಾಡ್ತಾರೆ, ಸಿದ್ಧಿ ಬರುತ್ತೆ ಅಂತ ಅರ್ಥ. ನಾತಿ ಪ್ರಸನ್ನ ಹೃದಯೋ ಯದ್ದದ್ಯಾತ್ ಗುರುರಪ್ಯಸೌ ನ ತತ್ ಸತ್ಯಂ ಭವೇತ್ ತಸ್ಮಾತ್ ಅರ್ಚನೀಯೋ ಗುರು ಸದಾ. ನೀವು ಸಿದ್ಧಿ ಬರೋದಿರೋದಕ್ಕೆ ಆಚಾರ್ಯರು ಭಾಗವತ್ ತಾತ್ಪರ್ಯದಲ್ಲಿ ಕೆಲವು ಮಾತು ಹೇಳ್ತಾರೆ. ಇದು ಯಾಕೆಂದ್ರೆ 2 ಸೇರಿಸ್ಕೊಂಡು ಓದ್ಬೇಕು ಸ್ವರಮೂಲಗಳನ್ನು. ಒಂದು ವಿಷಯ ಸಿದ್ಧಿ ಬರಲಿಲ್ಲ, ಒಂದು ಕಾರಣ ಏನು ಕೊಟ್ಟರೆ, ಈಗ ಗುರುಗಳು ಪ್ರಸನ್ನ ಮನಸ್ಕರಾಗಿ ಹೇಳಿಲ್ಲ ಅಂದಮೇಲೆ ಅದು ಪೂರ್ಣ ಸಿದ್ಧಿ ಬರೋದಿಲ್ಲ. ಏನೂ ಪ್ರಸನ್ನ ಮನಸ್ಕರಾಗಿ ಸಿದ್ಧಿನೇ ಬರೋದಿಲ್ಲ. ಸಿದ್ಧಿ ಬೇರೆ, ಪೂರ್ಣ ಸಿದ್ಧಿ ಬೇರೆ. ಪೂರ್ಣ ಸಿದ್ಧಿ ಅಂತ ಹೇಳಿದರೆ ಎಲ್ಲೋದ್ರೂ ಕೆಲಸ ಆಗ್ತದೆ. ಒಂದು ರೀತಿ ಸಿದ್ಧಿ ಅಂದರೆ ಲಿಮಿಟೆಡ್ ಸಿದ್ಧಿ. ಅದು ಸಿದ್ಧಿನೇ ಬರಲಿಲ್ಲ ಅಂದರೆ ವೇಸ್ಟ್ ಇದ್ದಾಗಲೇ. ಆ ರೀತಿ ಹೇಳ್ತಾ ಕಾರಣ ಇನ್ನೊಂದು ಕಾರಣ ಹೇಳ್ತಾ, ಗುರು ಶಿಷ್ಯಯೋರ ಅಯೋಗ್ಯತ್ವ. ಶಿಷ್ಯ ಅಯೋಗ್ಯ. ಇಂದ್ರದೇವರಿದ್ದಾರೆ, ವಿರೋಚನ ಇದ್ದಾನೆ, ಬ್ರಹ್ಮದೇವರು ಹೇಳ್ತಾರೆ. ಸೈಮಿಲ್ಟೇನಿಯಸ್ ಹೇಳ್ತಿದ್ದಾರೆ, ಇಬ್ಬರಿಗೂ ಜೊತೆ ಕೂತಿದ್ದಾರೆ ಅವರು. ಆದರೆ ಬ್ರಹ್ಮದೇವರು ಪ್ರಸನ್ನ ಮನಸ್ಕರಾಗಿ ಹೇಳಿದ್ದು ಯಾರಿಗೆ? ಇಂದ್ರದೇವರಿಗೆ. ಅವರಿಗೆ ಅರ್ಥ ಆಯಿತು. ಇವರಿಗೆ ಪ್ರಸನ್ನ ಹೇಳ್ಕೊಂಡು ವಿರೋಚನಿಗೆ ಅವ್ರಿಗೆ ಅಪಾರ್ಥ ಆಯಿತು. ಬರೀ ಅರ್ಥ ಆಗಲಿಲ್ಲ ಅಲ್ಲ, ಬೇರೆ ಅರ್ಥನೇ ಆಗೋಯ್ತು. ಅದು ಒಂದೇ ರೀತಿ ಒಟ್ಟಿಗೆ ಹೇಳಿದಾಗಲೂ ಕೂಡ ರಿಸಲ್ಟ್ ವೇರಿ ಆಗಿಬಿಡುತ್ತೆ. ಇನ್ನು ಇಬ್ಬರು ಅಯೋಗ್ಯರಾಗಿಬಿಟ್ರೆ, ವಿರೋಚನ ಅಯೋಗ್ಯ, ಬ್ರಹ್ಮದೇವರು ಭಾರಿ ಯೋಗ್ಯರು, ಅವನಿಗೆ ಫಲಿಸಲಿಲ್ಲ. ಇನ್ನು ಗುರುನೂ ಅಯೋಗ್ಯ, ಶಿಷ್ಯನೂ ಅಯೋಗ್ಯ. ಯಾವಾಗಂತೂ ಕತೆ ಮುಗಿದೋಯ್ತು. ಏನಾಯ್ತು ಅಲ್ಲಿ, ಇವನು ಗುಂಡ ಅವನು ಗುಂಡ, ಇಬ್ಬರಿಗೂ ಸಿದ್ಧಿ ಬರೋ ಚಾನ್ಸೇ ಇಲ್ಲ. ಅವನು ಎರಡನೇದು ಗುರುವೃತ್ತೇನ ಪೂರ್ತಿತ. ಇನ್ನು ಗುರುಕುಲವಾಸ ಪೂರ್ತಿ ಇನ್ಕಂಪ್ಲೀಟ್ ಕೋರ್ಸ್ ಆಗಿದೆ, ಆಗಲೂ ಸಿದ್ಧಿ ಬರೋದಿಲ್ಲ. ಆಮೇಲೆ ಅಪ್ರಸಾದಾದ ಗುರೋರ್ ವಿದ್ಯಾ. ಗುರು ಪ್ರಸಾದ ಮೊದಲಿಲ್ಲ, ಆಮೇಲೂ ಇಲ್ಲ. ಮೊದಲಿನ ಪ್ರಸನ್ನ ಮಾಡಿ ಹೇಳ್ಕೊಟ್ಬಿಟ್ಟ, ಹೊರಟೋಯ್ತು. ಯಾವುದೋ ಕಾರಣಕ್ಕೆ ಅವ್ರು ದ್ವೇಷ ಮಾಡ್ಕೊಬಿಟ್ಟು ಏನಾಯ್ತು, ಈಗ ಅವ್ರಿಗೆ ಗೊತ್ತಾಯಿತು ಪ್ರಸನ್ನತೆ ಹೋಯ್ತು, ಮತ್ತೆ ಅಫೆಕ್ಟ್ ಆಯ್ತು. ಇಮಿಡಿಯೇಟ್ಲಿ ಏನಾಯ್ತು, ಅದು ಇಬ್ಬರು ವಿದ್ಯೆಗೆ ಅಫೆಕ್ಟ್ ಆಗುತ್ತೆ. ಅವರೇ ಹೋಗ್ಕೊಟ್ಟಿದ್ರು, ಬಿಟ್ಟು ಹೋಗು ಅಂತ ಹೇಳಿದ್ರಲ್ಲ ಹಾಗೆ. ಚೆನ್ನಾಗಿ ಹೇಳ್ಕೊಟ್ಟಿದ್ರು, ಚೆನ್ನಾಗಿ ಓದಿ ಎಲ್ಲ ಆಗಿತ್ತು, ಅಹಂಕಾರ ಪಟ್ಟಿದ್ದಕ್ಕೆ ಇಲ್ಲೇ ಬಿಟ್ಟು ಹೋಗೋದರ ಅಂತೇಳಿ ಅಲ್ಲೇ ಕೊಟ್ಬಿಡ್ಬೇಕಾಯ್ತು. ಆ ದೃಷ್ಟಿಯಲ್ಲಿ ಗುರುಗಳ ಕಂಟ್ರೋಲ್ ಮೊದಲು ಇದೆ, ಆಮೇಲೂ ಇದೆ. ಸದ್ಯ ಪ್ರಸಾರ ಹೇಳ್ಕೊಟ್ಟು ಇನ್ನು ಬಿಟ್ಟರೆ ಪದ್ಯ ಇಲ್ಲ, ತಿಳ್ಕೊಳ್ಳಾಗಿಲ್ಲ. ಏನಾಗಿರ್ಬೇಕು ಅವನು? ಯಾವಾಗಲೂ ಒಬಿಡಿಯಂಟ್ ಆಗಿರಲೇಬೇಕು ಅವನು. ಇಲ್ಲ ಹೋದರೆ ಸಿದ್ಧಿ ಬರೋದಿಲ್ಲ. ಅಗಮ್ಯತ್ವ ಅವ್ರು ಕೆಟ್ಟೋಗ್ಬಿಟ್ರೆ ಏನು ಮಾಡಬೇಕು ಅಂತಾರೆ, ಯೋಗಿಗಳ ಚಾನ್ಸೇ ಬರೋಲ್ಲ. ಯೋಗ್ಯ ಗುರುಗಳಲ್ಲಿ ಎಂಥ ದೋಷಕ್ಕೆ ಅವಕಾಶ ಇಲ್ಲ. ಕೆಟ್ಟೋಗೋ ದೋಷ, ನಿಷಿದ್ಧ ಕೆಲಸ ಮಾಡೋ ದೋಷ ಇಲ್ಲ. ಅದರಿಂದಾಗಿನೇ ಇಲ್ಲ ಹೋದ್ರೆ ನೋಡಿ, ಅವ್ರು ಸರಿಯಾಗಿದ್ರು ನಾವು ಗೌರವ ಕೊಟ್ವಿ. ಇದು ಸರಿ ಇಲ್ಲ, ಗೌರವ ಯಾಕೆ ಕೊಡಬೇಕು ಅಂತ ಕೇಳಾಗಿಲ್ಲ. ಯಾಕೆ? ಸರಿಯಾದ ಗುರು ಸರಿಯಾಗಿದ್ದರೆ ಏನಾಗಿರ್ತಾನೆ, ಯಾವಾಗಲೂ ಕೂಡ ಸರಿಯಾಗೇ ಇರ್ತಾನೆ. ಅದು ಸ್ವರೂಪ. ಅದು ಸ್ವರೂಪ ಅಂದಮೇಲೆ ಈ ಕೆಡ್ತಾನೆ ಆ ಕೆಡ್ತಾನೆ ಪ್ರಶ್ನೆ ಬರೋದಿಲ್ಲ. ಗೊತ್ತಾಯ್ತಾ? ಅದೆಲ್ಲ ಸರಿಯಾಗಿ ತಿಳ್ಕೊಟ್ಟಿದ್ರೆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು. ಅವ್ರು ಹೇಳ್ಕೊಡೋ ಪ್ರಸನ್ನನಾಗಿ ಹೇಳ್ಕೊಡ್ಬೇಕು ಅಂತೇಳಿ. ಬಟ್ ಆಮೇಲೂ ಪ್ರಸನ್ನನಾಗಿರ್ಬೇಕಂತ ಪ್ರಶ್ನೆ ಈಗ. ಅದಕ್ಕೇನು ಉತ್ತರ? ಆಮೇಲೂ ಪ್ರಸನ್ನನಾಗೇ ಇರಬೇಕು.
ಅರ್ಥ ಆಯ್ತಾ? ಯಾಕೆ ಅಂತ ಕೇಳಿದರೆ ಇಲ್ಲ ಹೋದ್ರೆ ಏನಾಗುತ್ತೆ, ಅದು ಸಿದ್ಧಿಗೆ ಅಫೆಕ್ಟ್ ಆಗುತ್ತೆ. ಯಾವ ಇವನು ಲೆಟ್ರ್ ಕೊಟ್ಟ, ಇವನು ಕೆಲಸ ಕೊಡಿ ಲೆಟ್ರ್ ತೊಗೊಂಡು ಹೋಗ್ಬಿಟ್ಟ. ಆಮೇಲೆ ಏನು ಮಾಡಿದ ಅವನು, ಲೆಟ್ರ್ ಬಂತು ಕೊಟ್ಟಾಯ್ತು, ಇನ್ನೇನು ಬಿಡು ಅಂತೇಳಿ ಅವ್ರ ಬಗ್ಗೆ ಚಾಡಿ ಹೇಳಿದ. ಇವ್ರಿಗೆ ಗೊತ್ತಾಯಿತು, ಕೈ ಲೆಟ್ರ್ ಕೊಟ್ಟು ಫೋನ್ನಲ್ಲಿ ಲೆಟ್ರ್ ಕೊಡಬೇಡಿ ಅಂತೇಳಿ. ಆಮೇಲೆ ಇಲ್ಲಿ ಕೊಟ್ಟಿದ್ದೇನಂತ ಕೊಡು ಅಂತೇಳಿ, ಯಾಕೆಂದ್ರೆ ಖಾಲಿ ಬಿದ್ದು ಎಲ್ಲ ಕೇಳ್ಕೊಂಡಿದ್ದ ಕೊಟ್ಬಿಟ್ರು. ಆಮೇಲೆ ಗೊತ್ತಾಯ್ತು ಇವನು ಹೇಳಿದ ಕೊಟ್ಟ, ಇವನೇನು ಮಹಾ ದೊಡ್ಡ ವಿಷಯ ಬೋಧೋಯ್ತು ಅಂತ ಹೇಳಿದ. ಅವ್ನಿಗೆ ಗೊತ್ತಾಯ್ತು, ತಕ್ಷಣ ಫೋನ್ ಮಾಡಿದೆ, ದೊಡ್ಡ ಅಯೋಗ್ಯದ ಏನು ಮಾಡಿ ಕೊಡಬೇಡಿ ಅಂತ ಹೇಳಿದ. ಲೆಟ್ರ್ ಹಿಡ್ಕೊಂಡು ಹೋದ್ರೆ ಹೆಸರು ಅಲ್ಲೇ ಹರಿದಾಯ್ತು. ಈ ಫೋನ್ ಬಂದಿದ್ದು ಗೊತ್ತಾ ಅಂತ ಹೇಳಿದ. ಅವಾಗ ಏನು ಮಾಡಬೇಕು, ಇಲ್ಲಾದರೆ ಫೋನ್ ಮಾಡ್ತಾರೆ, ದೇವ್ರು ಮನಸ್ಸಿಗೆ ಹೇಳ್ತಾರೆ, ಮನಸ್ಸಿನ ಮೂಲಕ ಪ್ರೇರಣೆ ಮಾಡಿಬಿಡ್ತಾರೆ. ಅದಕ್ಕೆ ಬುದ್ಧಿ ಪ್ರಚೋದಯ, ದೇವ್ರ ಒಳಗೆ ಪ್ರಚೋದನೆ ಮಾಡೋದು. ಯಾಕೋ ನಂಗೆ ಬೇಡ ಅನಿಸುತ್ತೆ ಅಂತ ಮುಗಿದೋಯ್ತಾರೆ, ಒಳಗಿಂದ ದೇವ್ರು ಹೇಳ್ತಾರೆ. ಇದು ಡಿವೈನ್ ಮೆಥಡ್. ಅದು ಇದೆಲ್ಲ ಈ ಮೆಥಡ್. ತತ್ ಸತ್ಯಂ ಭವೇತ್ ತಸ್ಮಾತ್ ಅರ್ಚನೀಯೋ ಗುರು ಸದಾ. ಎಷ್ಟೋ ಸರ್ತಿ ಹೇಳ್ತಿರ್ತಾರೆ, ರೆಕಮೆಂಡೇಶನ್ ಮಾಡಿದವರು ಕೂಡ ಇಂಥವ್ರು ಹೇಳಿ ಅಂತ ಹೇಳಿ ಲೆಟ್ರ್ ಕೊಟ್ಟು ಕಳಿಸಿರ್ತಾರೆ. ಆಮೇಲೆ ಫೋನ್ ಮಾಡಿ ಹೇಳಿದ್ದಾರೆ, ಅವ್ರಿಗೆ ಕೊಡಬೇಡಿ, ಭಾರಿ ಕಾಡಿಸ್ತಾ ಅಂತ ಕೊಟ್ಟಿದ್ದು ಲೆಟ್ರನ್ನ ಕೊಡಬೇಡಿ, ಬೇಕಿಲ್ಲ ಅವ್ರು ಅಯೋಗ್ಯ ಅಂತಾರೆ ಹೇಳಿದ. ಆ ರೀತಿ ಪ್ರಸಂಗ ನಡೆದಿದೆ, ಎಷ್ಟೋ ಸತಿ ನಡೆದಿದೆ. ಆ ಥರ ಸೀಟ್ ಕೊಡಬೇಡಿ, ಅದು ಕೊಡಿ, ಇದು ಕೊಡಬೇಡಿ ಅಂತ ಹೇಳಿರ್ತಾರೆ. ಯಾಕೆಂದ್ರೆ ನೀವು ನನ್ನ ಕಡೆ ಬಂದಿದ್ದೆ ಅನ್ನೋದು ವಿಶ್ವಾಸದಲ್ಲಿ ಕೊಟ್ಬಿಡ್ತೀರ. ಅಕಸ್ಮಾತ್ ಕೊಡೋದು ಬೇಡ, ತುಂಬ ಗೋಳಾಡಿಸಿದ್ದು ಕೊಟ್ಟಿದ್ದೀನಿ ನಾನು, ಆ್ಯಕ್ಚುಲಿ ನಾಟ್ ಎ ಗುಡ್ ಫೆಲೋ ಅಂತ ಹೇಳ್ಬಿಡ್ತಾರೆ. ಅದು ಆ್ಯಕ್ಚುಲಿ ತುಂಬ ಕಡೆ ನಡೆಯುತ್ತೆ ಆ ಥರ, ಒಂದೇ ಕಡೆ ಅಲ್ಲ, ತುಂಬ ಕಡೆ ನಡೆಯುತ್ತೆ. ಏನ ಹಾಂ, ಅದು ಬೇರೆ. ಲೌಕಿಕ ವಿದ್ಯೆ ಏನಲ್ಲ, ಫಸ್ಟ್ ಅದು ಬ್ರಹ್ಮ ವಿದ್ಯೆನೇ ಅಲ್ಲ. ಅದು ಡಿಸೋಬಿಡಿಯೆಂಟ್ ಆಗಿರಬೇಕು ಅಂತ ಅರ್ಥ ಅಲ್ಲ. ಎಷ್ಟಿರಬೇಕು ಅಷ್ಟಿದ್ರೆ ತಪ್ಪಲ್ಲ, ಟೂ ಮಚ್ ಮಾಡಬೇಕಾಗಿಲ್ಲ. ಸರಿಯಾಗಿ ಅವರ ವ್ಯವಹಾರ ಎಷ್ಟೋ ಅಷ್ಟೇ. ಕಂಡ ಅಕಸ್ಮಾತ್ ಕಂಡ ಏನು ಸಂತೋಷ ಇದೆ, ಯೋಚನೆ ಮಾಡಬೇಕು. ಆದರೆ ಇದು ಮಾತ್ರ ಎಲ್ಲಿ ಮುಕ್ತಿವರೆಗೂ ಕನೆಕ್ಷನ್ ಇದು. ಅಧ್ಯಾತ್ಮ ವಿದ್ಯೆ ಕನೆಕ್ಷನ್ ಎಲ್ಲಿವರೆಗೂ ಬರುತ್ತೆ, ಮೋಕ್ಷದವರೆಗೂ ಬರುತ್ತೆ. ಮೋಕ್ಷದಲ್ಲೂ ಗುರುಗಡೆ ಅವರು, ಮತ್ತೆ ಇದ್ರ ಶಿಷ್ಯನೇ ಗುರುಗಡೆ, ಅದು ಹೋಗೋದೇ ಇಲ್ಲ. ಇದು ಹಾಗಲ್ಲ, ಔಪಾಧಿಕ ಇದು. ಈಗ ಬಂತು ಆಮೇಲೆ ಹೊರಟು, ಅದೇನು ದೊಡ್ಡ ವಿಷಯ. ಅದು ದ್ವೇಷ ಮಾಡ್ಕೋಬೇಕು, ಅದೆಲ್ಲ ಮಾಡಬೇಕು ಅಂತಲ್ಲ. ಬಟ್ ಟೂ ಮಚ್ ಗೌರವ ಕೊಡಬೇಕಾಗಿದೆ. ಒಂದು ಸ್ಟೇಜ್ವರೆಗೂ ಓಕೆ ಅಷ್ಟೇ. ನಾತಿ ಅವರು ಎಕ್ಸ್ಪೆಕ್ಟು ಮಾಡೋದಿಲ್ಲ, ಟೂ ಮಚ್ ಅವರೇ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಾವೇ ಎಕ್ಸ್ಪೆಕ್ಟ್ ಮಾಡ್ತೀವ, ಎಲ್ಲ ಕಡೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅಲ್ಲಿ ವ್ಯವಹಾರ ಮುಗಿದೋಯ್ತು, ಥ್ಯಾಂಕ್ಸ್ ಹೇಳಿದ್ರೆ ಕತೆ ಮುಗೀತು ಅಷ್ಟೇ. ನಾತಿ ಪ್ರಸನ್ನ ಹೃದಯೋ ನದ್ಯದ್ಯಾತ್ ಗುರುರಪ್ಯಸೌ ನ ತತ್ ಸತ್ಯಂ ಭವೇತ್ ತಸ್ಮಾತ್ ಅರ್ಚನೀಯೋ ಗುರು ಸದಾ. ಸ್ವಾವರಾಣಾಂ ಗುರುತ್ವಂತು ಭವೇತ್ ಕಾರಣತಃ ಕ್ವಚಿತ್ ಮರ್ಯಾದಾರ್ಥಂ ತೇಪಿ ಪೂಜ್ಯಾಃ ರತು ಯದ್ವತ್ ಪರೋ ಗುರುಃ ಇತ್ತೇತತ್ ಪಂಚರಾತ್ರೋಕ್ತಂ ಪುರಾಣೇಶು ಅನುಮೋದಿತಂ. ಈಗ ಸದಾ ಗುರುಹು ಅರ್ಚನೀಯ ಅಂತೇಳಿ. ಹಾಗಿದ್ದರೆ ಒಮ್ಮೇನಾಗುತ್ತೆ ಗೊತ್ತಾ, ಯಾವುದೋ ಕಾರಣಕ್ಕೆ ಚಿಕ್ಕವರಿಗೂ ಗುರುತ್ವ ಬಂದ್ಬಿಟ್ಟಂತೆ, ಯಾವುದೋ ಕಾರಣಕ್ಕೆ. ಆಗ ಅವ್ರನ್ನ ಏನು ಮಾಡಬೇಕು ಅಂತ ಬೃಹಸ್ಪತಿ ಆಚಾರ್ಯ ಸಮಯದಲ್ಲಿ ಏನವರು ಇಂದ್ರದೇವರಿಗಿಂತ ಕಡಿಮೆ, ನೆಕ್ಸ್ಟ್ ಕಷ್ಟದಲ್ಲಿ ಬರ್ತಾರೆ, ಅದ್ರಲ್ಲಿ ಬರೋದಿಲ್ಲ ಅವರು. ಆದರೆ ಗುರು ಪೋಸ್ಟ್ ಏನು ಅವ್ರದ್ದೀಗ ದೇವಗುರು ಅಂತಲೇ ಹೆಸರು, ಗೊತ್ತಾಯ್ತಾ? ಆದರೆ ದೇವಗುರುಗಳು ಯಾರು? ಬೃಹಸ್ಪತಿ. ದೇವರಾಜ ಯಾರು? ಇಂದ್ರ. ತಾರತಮ್ಯದಲ್ಲಿ ಇಂದ್ರನ ದೇವರೇ ಶ್ರೇಷ್ಠ. ಆದರೆ ಅವರು ಲೋಕದೃಷ್ಟಿಯಲ್ಲಿ ಗುರುಗಳಾಗಿರೋದ್ರಿಂದ ಅವ್ರನ್ನೇನಂತ ಕಾಣಬೇಕು, ಅವ್ರನ್ನ ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ. ಒಂದು ಲೋಕದ ಮರ್ಯಾದೆಗೋಸ್ಕರ ಅವ್ರನ್ನ ಪುರು ಅಂತಲೇ ಕಾಣಬೇಕು. ಇಲ್ಲದೆ ಹೋದರೆ ಅದು ದೋಷಕ್ಕೆ ಕಾರಣ ಆಗುತ್ತೆ. ಅದೇ ಪ್ರಸಂಗ ಬಂದೆ ಷಷ್ಠ ಸ್ಕಂದದೊಳಗೆ. ತುಂಬಿದ ಸೇವೆ ಇಂದ್ರದೇವರು ಕೂತಿದ್ದಾರೆ, ಬೃಹಸ್ಪತಿ ಆಚಾರ್ಯರು ಬಂದರು. ಇಂದ್ರದೇವರು ಏನು ಮಾಡಿದರು? ನಾನು ತಾರತಮ್ಯ ನಾನೇ ಶ್ರೇಷ್ಠ ಅಂಥೇಳಿ ಅವ್ರನ್ನ ಆಧರಿಸಲಿಲ್ಲ. ಆದರೆ ಅವ್ರಿಗೆ ಬೇಸರ ಆಯ್ತು. ಅವ್ರಿಗೆ ಗೊತ್ತು ತಾರತಮ್ಯದಲ್ಲಿ ನಾನು ಕಡಿಮೆ ಅಂತ ಗೊತ್ತು. ಪೋಸ್ಟ್ ಏನದು ದೊಡ್ಡದಿದೆ, ಗೌರವ ಕೊಡಲಿಲ್ಲ ಅಂತ ವಾಪಸ್ ಹೋಗ್ಬಿಟ್ಟು ಆಮೇಲೆ ಯೋಚನೆ ಮಾಡಿದ್ರು, ಹೌದು ತಪ್ಪು ಮಾಡಿದೆ ಅನ್ನಿಸ್ತೇವೆ ಅವ್ರಿಗೆ, ತಪ್ಪು ಮಾಡಿದೆ ನಾವು. ಯಾಕೆ ಅದಕ್ಕೆ ಹೇಳ್ತಾರೆ, ನತು ಯದ್ವತ್ ಪರೋ ಗುರು. ನಮಗಿಂತ ಚಿಕ್ಕವರಿಗೆ ಗುರುತ್ವ ಬಂದಾಗ ನಾವು ಅವ್ರನ್ನ ಗೌರವಿಸ್ಬೇಕು. ಆದರೆ ಯದ್ವತ್ ಪರೋ ಗುರು, ಸೋತ್ತಮ ಗುರುವಾಗಿದ್ದಾಗ ಎಷ್ಟು ಗೌರವ ಕೊಡ ಅಷ್ಟು ಗೌರವ ಕೊಡಬೇಕಾಗಿಲ್ಲ. ಆದರೆ ಮರ್ಯಾದಾರ್ಥಂ ತೇಪಿ ಪೂಜ್ಯ, ಮರ್ಯಾದೆಗೋಸ್ಕರ ಅಷ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಷ್ಟು ಮಾಡಬೇಕಾಗಿತ್ತು ನಾನು. ಅವ್ರನ್ನೇನು ಎದ್ದು ಸಾಷ್ಟಾಂಗ ನಮಸ್ಕಾರ ಹಾಕಬೇಕಾಗಿಲ್ಲ, ಯಾಕೆ ಸೋತ್ತಮರಲ್ಲ. ಆದರೆ ಗೌರವ ಕೊಡಬೇಕು. ದೇವ್ರ ಪೂಜೆ ಮಾಡ್ಬೇಕಾದ್ರೆ ಒಬ್ಬ ವೈಷ್ಣವ ಬಂದ, ಅವನೇನು ನಮಗಿಂತ ಉತ್ತಮನಲ್ಲ, ಆದರೂ ಏನು ಮಾಡಬೇಕು? ಆದರದಿಂದ ಕಾಣಬೇಕು. ಇಲ್ಲಿ ಹೋದರೆ ಅದು ಗೌರವಕ್ಕೆ ಕಾರಣ ಆಗೋದಿಲ್ಲ. ಇವ್ನು ಲೈನ್ಮ್ಯಾನ್ ಬರ್ತಾನೆ, ಇವನು IAS ಆಫೀಸರು ಮನೇಲಿ ಕೂತಿದ್ದಾನೆ, ಅವ್ನು ಲೈನ್ಮ್ಯಾನ್ ಬರ್ತಾನೆ ಹೊರಗಡೆ, ಇವನು ಬರ್ತಾನೆ ಮೀಟರ್ ರೀಡರ್ ಬರ್ತಾನೆ. ಅವಾಗ ಏನು ಮಾಡಬೇಕು? ಅವನ್ನ ನಾ ಕರೆದ ಬಾ ಹೋಗು, ಆಗೆಲ್ಲ ಜೋರು ಮಾಡಕ್ಕೆ ಬರೋದಿಲ್ಲ. ಯಾತಕ್ಕೆ? ಅವನ ಕೆಲಸ ಮಾಡಕ್ಕೆ ಬಂದಿದ್ದಾನೆ ಅಷ್ಟೇ. ಆ ಮಟ್ಟಿಗೆ ಏನು ಮಾಡಬೇಕು? ಅವನು ಗೌರವಿಸ್ಕೊಡು, ಬಾ ಕಾರ್ಯ ನೋಡ್ಕೊಂಡು ಹೋಗು ಅಂತ ಹೇಳ್ಬೇಕು ಅಷ್ಟೇ ಹೊರತು ಏನು ಮಾಡಿ ಹೊರಗೆ ಹೋಗ್ತಾ ಇದ್ದ ಬೀಗ ಹಾಕ್ಕೊಂಡು ಬಂದ, ಬೀಗ ತೆಗೆದು ತೋರಿಸ್ಬೇಕು, ಬೇರೆ ದಾರಿ ಇಲ್ಲ. ಅಥವಾ ಅವ್ನಿಗೆ ಹೇಳಬೇಕು ಅನಿವಾರ್ಯ ಆಗಿದೆ, ಆಮೇಲೆ ಅಷ್ಟೇ ಹೊರತು ಜೋರು ಮಾಡಕ್ಕೆ ಬರೋಲ್ಲ. ನೀನವನ ನಾನು ಕೇಳೋದಕ್ಕೆ ಯಾರು ಗೊತ್ತಾ, ನಾನು ಯಾರು ಗೊತ್ತಾ, ಇವೆಲ್ಲ ಕೌಂಟ್ ಆಗಲ್ಲ. ಆ ಮಟ್ಟಿಗೆ ಏನೋ ಅವನು ಈಗ ಬಸ್ನಲ್ಲಿ ಕಂಡಕ್ಟರ್ ಅವನೇ ರಾಜ, ಗೊತ್ತಾಯ್ತಿಲ್ಲ. ಅವ್ರಿಗೆ ಹೇಳೋದು ರಿಕ್ವೆಸ್ಟ್ ಕೇಳಬೇಕಾದ್ರೆ ಅದು ಜೋರು ಮಾಡಾಗಿಲ್ಲ ಅಲ್ಲೆಲ್ಲ ಕೂಡ. ಅವ್ನು ಆ್ಯಕ್ಚುಲಿ ತಾರತಮ್ಯದಲ್ಲಿ ಭಾರಿ ಕಡಿಮೆ ಇರಬಹುದು,
ಅವ್ರು ವರ್ಕಿಂಗ್ನಲ್ಲಿ ಏನಿದ್ದಾನೆ ಅವನೀಗ ಸರ್ಕಾರದ ಪ್ರತಿನಿಧಿ ಅವನಿಗೆ. ಪ್ರತಿನಿಧಿ ಆದ್ದರಿಂದ ಈ ರೆಪ್ರೆಸೆಂಟ್ಸ್ ದಿ ಹೋಲ್ ಇದು ಇನ್ಸ್ಟಿಟ್ಯೂಷನ್. ಆಗ ಅವನಿಗೆ ಗೌರವ ಕೊಡಬೇಕಾದ್ರೆ ನಮ್ಮ ಕರ್ತವ್ಯ. ಕೊಡದೆ ಹೋದ್ರೆ ದೋಷಕ್ಕೆ ಕಾರಣ ಆಗತ್ತೆ. ಹಾಂ, ಬೇಕಷ್ಟಿದೆ ಅದರಲ್ಲಿ. ಮರ್ಯಾದಾರ್ಥಂ ತೀಪ ತುಂಬ ಕಡೆಗೆ ಅದು ಅದರಿಂದ ಎಷ್ಟೋ ಜನ ಪುಣ್ಯ ಕಳ್ಕೊಂಡು ಇವತ್ತು ನಮ್ಮಲ್ಲಿ ಆಗಿರೋ ಎಷ್ಟೋ ಜನ ಪಂಡಿತರು ಆಗಿರ್ತಾರೆ ಗೊತ್ತಾ. ಕಡಿಮೆ ಇದ್ದಾರೆ, ಬಟ್ ಇದ್ದಾರೆ. ಶ್ರವಣ ನಮಸ್ಕಾರ ಮಾಡಲ್ಲ ಅಂತ ಹೇಳ್ತಾರೆ. ನಮ್ಮ ಮಠ ಸ್ವಾಮಿಗಳಲ್ಲ. ಏನು ಹೇಳ್ತಾರೆ ಅದಕ್ಕೆ? ಅಂಥವ್ರು ಆ್ಯಕ್ಚುಲಿ ಇವತ್ತಿಗೂ ಇದ್ದಾರೆ. ಭಾರಿ ದೊಡ್ಡವ್ರು ನಾವು. ಶಾಸ್ತ್ರ ಹೇಳುತ್ತೆ ಅವ್ರಿಗೆ ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ. ಮರ್ಯಾದೆ ಲೋಕದ ಮರ್ಯಾದೆ ಒಪ್ಪಲೇಬೇಕಾದ್ರೆ ಕೆಲವು ವಿಷಯಗಳ ಬಗ್ಗೆ ನಾವು ಏನು ಮಾಡೋಂಗಿಲ್ಲ. ವೆದರ್ ಲೈಕ್ ಇಟ್ ಆರ್ ನಾಟ್, ಅಸಬೇಕು ಅನ್ಲೇಬೇಕು, ಬೇರೆ ದಾರಿ. ಶೂನ್ಯಾಹ ಅದು ಆ್ಯಕ್ಚುಲಿ ಒಂದು ಎದೆ ದೊಡ್ಡ ಅಹಂಕಾರ. ಇನ್ನೂ ಮಾಡಬಾರ್ದು ಹಾಗೆಲ್ಲ ಕೂಡ. ಮತ್ತು ಯಾರು ದೊಡ್ಡವರು ಹೂ ನೋಸ್. ಓದಿಲ್ಲ ಅಂತ ಅಷ್ಟೇ, ಬಟ್ ಓದ್ದೇನೆ ಭಾರಿ ದೊಡ್ಡವರಾಗಿರ್ತಾರೆ. ಅವ್ರು ಒಂದೊಂದು ಮಾತಿನಲ್ಲಿ ಅಷ್ಟು ಅರ್ಥ ಇರುತ್ತೆ. ಇವ್ರು ಓದಿ ತಪ್ಪು ಮಾತಾಡ್ತಿರ್ತಾರೆ. ಅವ್ರು ಓದ್ದೇನೆ ಮೆಚೂರ್ಡೇ ಮಾತಾಡ್ತಿರ್ತಾರೆ. ಅಂದರೆ ಸಂಸ್ಕಾರ ಇದೆ ಅವರಿಗೆ. ಇವರಿಗೆ ಅದು ಅರ್ಥ ಆಗದೆ ಏನು ಮಾಡಿ ತಮಾಷೆ ಮಾಡೋಕ್ಕೆ ಹೋಗ್ಬಿಡ್ತಾರೆ. ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ. ಮಾಡಬಾರ್ದು ಹಾಗೆ. ಮರ್ಯಾದಾರ್ಥ ನಮಗೆ ಎಲ್ಲರಿಗೂ ನಮ್ಮ ವಿಷಯ ಗೊತ್ತಿದ್ದರೆ ನಮ್ಮ ವಿಷಯ ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಉಳಿದವ್ರ ಬಗ್ಗೆ ಹಾಗೆಲ್ಲ ಇವರೇನು ಮಹಾ ಗೊತ್ತು ಅಂತ ಹೇಳೋದಕ್ಕೆ ಹೋಗ್ಬಾರ್ದು. ಗೊತ್ತಿದ್ದವರೆಲ್ಲ ತೋರಿಸ್ಕೋಬೇಕು ಅಂತೇನೂ ಇಲ್ಲ. ಅದು ನಮಗೆ ಗೊತ್ತಾಗಬೇಕು ಅಂತೇನೂ ಇಲ್ಲ. ಅವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಾಗಬೇಕು ಅವೆಲ್ಲ ಕೂಡ. ನಾವು ಎಲ್ಲೋ ಅಚೀವ್ ಮಾಡ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ನತು ಯದ್ವತ್ ಪರೋ ಗುರುಹು ಇತ್ತೇ ತತ್ಪಂಚರಾತ್ರೋಕ್ತಂ ಪುರಾಣೇಶು ಅನುಮೋದಿತಂ. ಇದು ಎಲ್ಲಿಯೋ ವಿಚಾರಗಳಲ್ಲ, ಪಂಚರಾತ್ರದಲ್ಲಿ ಬಂದಿದೆ. ಪುರಾಣಗಳಲ್ಲಿ ಅದೇ ಅನುಮೋದಿತಂ ಅಂದ್ರೇನು? ಪುನಃ ಪುನಃ ಹೇಳಿ ಅದನ್ನು ಗಟ್ಟಿ ಮಾಡಿದ್ದಾರಾದ್ರಿಂದ ಇದು ಗುರು ಪ್ರಕರಣ. ಇದಿಷ್ಟು ಕೂಡ ಯಾವುದೀಗ ಗುರು ಪ್ರಕರಣ ಹೇಳಿದಾಗಾಯ್ತು. ಇದನ್ನೆಲ್ಲ ಇದರ ಎಕ್ಸ್ಪ್ಯಾಂಡೆಡ್ ಫಾರಮ್ ಎಲ್ಲ ಬಂದು ಭಾಗವತ್ ಸಾರ ಅಲ್ಲಿ ನೋಡ್ಕೋಬೇಕು. ಇದು ಎಸೆನ್ಸ್. ಇಷ್ಟು ಹೇಳಿ ಸರಿ, ಎಲ್ಲಿವರೆಗೂ ಉಪಾಸನೆ ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲ ಬರುತ್ತಾರೆ. ಅದನ್ನೆಲ್ಲ ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ. ನಾಳೆ ಪಾಠ ಇರೋದಿಲ್ಲ, ನಾಳೆ ಊರಲ್ಲಿರೋದಿಲ್ಲ, ಬೇರೆ ಪ್ರೋಗ್ರಾಮ್. ನಾಡಿದ್ದು ಪಾಠ್ಯ ಆದ್ದರಿಂದ ಪಾಠ ಇರೋದಿಲ್ಲ, ಬುಧವಾರ ಪಾಠ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯತಃ.